ನಮಸ್ಕಾರ ಸ್ನೇಹಿತರೆ, SLC ಎಕ್ಸಾಮ್ 2 ರಿಸಲ್ಟ್ಗೆ ಅಪ್ಡೇಟ್ಗೆ ಸ್ವಾಗತ ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್. ಓಕೆ ಸ್ನೇಹಿತರೆ, ಈಗಾಗಲೇ ಕೂಡ SLC ರಿಸಲ್ಟ್ಗೆ ತಕ್ಕನಂಗೆ ಕೆಲವೊಂದಿಷ್ಟು ನಿಮಗೆ ಮಾಹಿತಿನ ಶೇರ್ ಮಾಡ್ತಾ ಇರ್ತಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನೋಡಿ ಕಾಣಿಸ್ತಿದೆ ನಿಮಗೆ ಸ್ಕ್ರೀನ್ ಮೇಲೆ ಏನಂತಂದರೆ, ಓಕೆ ನಾನು ಓದ್ತಾ ಹೋಗ್ತೀನಿ ಬೇಕಿತ್ತಂದ್ರೆ ನಿಮಗೆ. ಓಕೆ, ಕರ್ನಾಟಕ SLC 2 ಫಲಿತಾಂಶ 2025ರಲ್ಲಿ ಉತ್ತೀರ್ಣರಾಗಲು ಅಭ್ಯರ್ಥಿಗಳು ಪ್ರತಿ ವಿಷಯದಲ್ಲಿ ಕನಿಷ್ಠ 33 ಅಂಕಗಳನ್ನು ಗಳಿಸಬೇಕು. ಕರ್ನಾಟಕ SLC 2 ಫಲಿತಾಂಶ 2025ರ ಪ್ರಮುಖ ಮುಖ್ಯಾಂಶಗಳಿಗಾಗಿ ಕೊನೆಯ ಕೋಷ್ಟಕದಲ್ಲಿ ಪರಿಶೀಲಿಸಿ ಅಂತಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ನಿಮಗೆ ಗೊತ್ತಿರುವಾಗಿ ನಿಮ್ಮ ಅನೌನ್ಸ್ ಮಾಡೋದು ಅಂತಂದರೆ SLC ಎಕ್ಸಾಮ್ ನಿಮ್ಮನ್ನೇನಾದ್ರು ಅನೌನ್ಸ್ಮೆಂಟ್ ಮಾಡುತ್ತಂತಂದರೆ ಈ ಒಂದು ಬೋರ್ಡ್ ಅಥವಾ ಇಲ್ಲಿ ಕಾಣಿಸ್ತಿದೆ ನೋಡಿ, ಕರ್ನಾಟಕ ಶಾಲಾ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಮಂಡಳಿ, ಈ ಒಂದು ಮಂಡಳಿ ಏನಪ್ಪ ಅಂದರೆ ನಿಮ್ಮದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತದೆ. ಗೊತ್ತಿರುವಾಗಿ ನಿಮ್ಗೆ ಗಾಳಿ ಏನಂತಂದರೆ ಕರ್ನಾಟಕ SLC 2025 ಪರೀಕ್ಷೆ 1 ಮಾರ್ಚ್ 21ರಿಂದ ಏಪ್ರಿಲ್ 4ರಿಂದವರೆಗೆ ಏನು ಮಾಡಿದ್ರಪ್ಪ ಅಂತಂದರೆ ಇದು ಗಾಳಿ ಎಕ್ಸಾಮ್ ನಡೆಸಿದ್ರು. ಅದೇ ರೀತಿಯಾಗಿ SLC ಎಕ್ಸಾಮು 2ನ ಮೇ 20ರಿಂದ ಜೂನ್ 2ವರೆಗೆ ಕೂಡ ಈ ಗಾಳಿ ನಡೆಸಿದ್ರು. ಸೊ ಹಂಗಾಗಿ SLC 1 ಓಕೆ ಕಾಣಿಸ್ತಿದ್ದು ನೋಡಿ, SLC 1ನ ಏಪ್ರಿಲ್ 30ಕ್ಕೆ ಏನು ಮಾಡಿದ್ರು ಅಂತಂದರೆ ನಿಮ್ಮ ಗಾಳಿ ಅಂದರೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದರು. ಸೊ ಈಗ SLC 2 ಫಲಿತಾಂಶ 2025 ಇನ್ನೂ ಕೂಡ ನವೀಕರಿಸಬೇಕಾಗಿದೆ ಅಂತಂದರೆ ಇನ್ನೂ ಕೂಡ ಏನಪ್ಪ ಅಂತಂದರೆ ಯಾವುದೇ ಥರನಾಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಸೊ ಹಾಗಾಗಿ ನೀವು ಯಾವ ರೀತಿ ರಿಸಲ್ಟ್ ಚೆಕ್ ಮಾಡ್ಕೋಬೇಕಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ result.nic.in ಅಂತಂದು. ಓಕೆ, ಅದರಲ್ಲಿ ಹೋಗ್ಬಿಟ್ಟು ನಿಮ್ಮ ರೋಲ್ ಸಂಖ್ಯೆ ಮತ್ತು ಜನ್ಮ ದಿನಾಂಕ ಹಾಕಿಬಿಟ್ರೆ ಏನಪ್ಪ ಅಂತಂದರೆ ನಿಮ್ಮ ರಿಸಲ್ಟ್ ಶೋ ಆಗುತ್ತೆ. ಬಟ್ ಇನ್ನೂ ಕೂಡ ಯಾವುದೇ ಥರನಾಗಿ ಅಂದರೆ ಇನ್ನೂ ಕೂಡ ಲಿಂಕ್ ಬಂದಿಲ್ಲ. ಸೊ ಲಿಂಕ್ ಬಿಟ್ಟ ತಕ್ಷಣ ಏನು ಮಾಡ್ತೀನಪ್ಪ ಅಂದರೆ ನಿಮಗೆ ರಿಸಲ್ಟು ನೀವು ಡೈರೆಕ್ಟಾಗಿ ಇಲ್ಲಿ ಕಾಣಿಸ್ತಿದ್ದು ನೋಡಿರಿ, ಈ result.nic.in ಈ ಒಂದು ವೆಬ್ಸೈಟಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ಏನು ಮಾಡ್ಬೇಕಂತಂದರೆ ಆ ಒಂದು SLC 2 ಅಂದರೆ SLC 2 ಏನು ಮಾಡಿರ್ತಾರೆ ಅಂತಂದ್ರೆ ಒಂದು ನಿಮ್ಮದು ರಿಸಲ್ಟ್ ಒಂದು ಲಿಂಕ್ನ ಕೊಟ್ಟಿರ್ತಾರೆ. ಅಲ್ಲಿದ್ದು ಏನು ಮಾಡ್ಬೋದು ಅಂದರೆ ನಿಮ್ಮ ರೋಲ್ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸಿ ನೆಕ್ಸ್ಟ್ ನಿಮ್ಮ ಒಂದು ಏನಿದೆ ರಿಸಲ್ಟ್ ಶೋನ ಅದನ್ನ ನೀವು ಡೌನ್ ಮಾಡ್ಕೋಬೋದು ಅಥವಾ ನೀವು ಜಸ್ಟ್ ಸ್ಕ್ರೀನ್ಶಾಟ್ ಆದರೂ ತೊಗೋಬೋದು. ಬಟ್ ಇನ್ನೂ ಕೂಡ ಬಿಟ್ಟಿಲ್ಲ, ಬಿಟ್ಟ ತಕ್ಷಣ ನಿಮಗೆ ಗ್ರೂಪ್ಗೆ ಶೇರ್ ಮಾಡ್ತೀನಿ. ಬಟ್ ಯಾವಾಗ ಬರುತ್ತೆ ಅಂತ ಕೇಳಿದರೆ ಈಗ ನೋಡಿ, ಈಗ ಅಧಿಕೃತವಾಗಿ ಒಂದು ಮಾಹಿತಿ ಬಂದಿರತಕ್ಕಂಥದ್ದು ಎಲ್ಲನೂ ಕೂಡ ಇವ್ಯಾಲ್ಯೂಯೇಷನ್ ಆಗಿದೆ ಅಂತಂದು. ಅಂದರೆ ನಿಮ್ಮ ಒಂದು ಏನು SLC ಎಕ್ಸಾಮ್ 2ನ ಬರ್ತಿದ್ದರೆ ಅದನ್ನು ಈಗ 6ನೇ ತಾರೀಕಿಂದ ಹಿಡಿದ್ಬಿಟ್ಟು ಏನು ಮಾಡಿದ್ದಾರೆ ಅಂತಂದರೆ ನಿನ್ನೆವರೆಗೂ ಕೂಡ ಎಲ್ಲನೂ ಕೂಡ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಸೊ ಹಂಗಾಗಿ ಸ್ಟೂಡೆಂಟ್ಸ್ ಏನು ಮಾಡ್ರೆ ವೇಟ್ ಮಾಡಬೇಕಾಗ್ತದೆ. ಇನ್ನೂ ಕೂಡ ಸ್ವಲ್ಪ ದಿನದಲ್ಲ ಅಂತಂದರೆ ಪಿನ್ ಮಾಡೋ ಪ್ರೊಸೆಸ್ ಅಷ್ಟೇ ಉಳಿದಿದೆ. ಪಿನ್ ಮಾಡೋ ಪ್ರೊಸೆಸ್ ಅಂತಂದರೆ ಇಲ್ಲಿ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಈಗ ನೀವೇನು ಮಾಡ್ತೀರ ಅಂತಂದರೆ ಇಲ್ಲಿ ರೂಲ್ ನಂಬರ್ ಹಾಕ್ತೀರಾ ಆ್ಯಂಡ್ ಅದಾದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ ಜಸ್ಟ್ ಅಂದರೆ ರೂಲ್ ನಂಬರ್ ಹಾಕ್ಬಿಟ್ಟು ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಏನು ಮಾಡ್ತಾರೆ ಒಂದು ಶೋ ಆದ ತಕ್ಷಣ ನಿಮ್ಗೊಂದು ರಿಸಲ್ಟ್ ಈ ರೀತಿ ಶೋ ಆಗುತ್ತೆ. ಈ ರಿಸಲ್ಟ್ ಒಂಥರ ಶೋ ಆಗುತ್ತಲ್ವ, ಅಂದರೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತಂದರೆ ಒಂದು ಶೋ ಆಗುತ್ತಲ್ಲ, ಆ ಒಂದು ಪ್ರೊಸೆಸ್ ಅಂತಂದರೆ ನೀವು ಸಡನ್ನಾಗಿ ಸಬ್ಮಿಟ್ ಕೊಟ್ಟ ತಕ್ಷಣ ರಿಸಲ್ಟ್ ಹೆಂಗೆ ಬಂತದು. ಸೊ ಅದು ಏನಾದರೂ ಏನಾದರೂ ಮಾಡಿರಲೇಬೇಕಲ್ವ ಹಿಂದವರೆಗೂ, ಅದಕ್ಕೆ ಪಿನ್ ಮಾಡೋ ಪ್ರೊಸೆಸ್ಸು ಅದು ಈಗ ಸ್ಟಾರ್ಟ್ ಆಗಿದೆ. ಸೊ ಹಂಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಮುಗಿಬೋದು, ಯಾಕಂದರೆ ಅದು ದೊಡ್ಡ ಮಂಡಳ ಅಂದರೆ ನಿಮ್ಮ SLC ಬೋರ್ಡು ಸ್ವಲ್ಪ ದೊಡ್ಡ ಮಟ್ಟಿಗೆ ವರ್ಕ್ ಮಾಡೋ ಕಾರಣ ಬೇಗನೆ ಮುಗಿತದೆ. ಸೊ ಆದಷ್ಟು ಇನ್ನೂ ಕೆಲವೇ ದಿನದಲ್ಲಿ ಅಂತಂದರೆ ಯಾವ ಟೈಮ್ ಅಂತಂದು ಮೆನ್ಷನ್ ಮಾಡಿಲ್ಲ, ಬಟ್ ಯಾವ ಟೈಮ್ ಬೇಕಾದರೂ ಬರ್ತಂತ ಹೇಳಿದಾರೆ, ಸರಿನಾ. ಸೊ ಅಂದಾಗಿ ಏನಪ್ಪ ಅಂದರೆ ಇವಾಗ SLC ಎಕ್ಸಾಮ್ 2 ಯಾರೆಲ್ಲ ಇನ್ನೂ ಕೂಡ ಸರಿಯಾಗಿಲ್ಲ, ನೀವುಗಳೇ ಅನ್ಕೊಂಡಿರ್ತಾಳೆ SLC ಎಕ್ಸಾಮ್ 3 ಬರೀಬೇಕಂತ ಅನ್ಕೊಂಡಿರ್ತಾರ, ಅಂಥ ಹುಡುಗರು ಇನ್ನೂ ಕೂಡ ಫೇಲ್ ಆಗ್ತೀನಿ ಅಂತ ಅನ್ನೋದಿತ್ತಂದರೆ ಪಾಸಿಂಗ್ ಪ್ಯಾಕೇಜ್ ಕೊಡ್ತಾಯಿದ್ದೀವಿ. ಬೇಕಾದರೆ ಈ ನಂಬರ್ ಕಾಣಿಸ್ತಿದೆ, ಈ ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂಥ ನಂಬರ್ಗೆ ಹೋಗ್ಬಿಟ್ಟು ನೀವೇ ಮಾಡಿ ಜಸ್ಟ್ ಮೆಸೇಜ್ ಹಾಕಿ ಪಾಸಿಂಗ್ ಪ್ಯಾಕೇಜ್ ಅಂತ ಹಾಕಿ ನಾನು ನಿಮಗೆ ಕಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಓಕೆ ಸರಿ, ಏನಾದರೂ ರಿಸಲ್ಟ್ ತಕ್ಕನಾಗಿ ಅಪ್ಡೇಟ್ ಬಂದ್ರೆ ಅಂತ ತಿಳಿಸ್ತೀನಿ. ಎಲ್ಲರೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.